ಅಯ್ಯಯ್ಯೋ, ಇದೇನು ಇದು ನಾಗ? ಇನ್ನೇನು ನಮ್ಮ ಒಡವೆ ದುಡ್ಡು ನಮ್ಮ ಕೈ ಸಿಕ್ತು ಅಂತೇಳಿ ಖುಷಿ ಪಡ್ತಿದ್ರೆ ಈ ಪೊಲೀಸ್ನವ್ರು ಇವಾಗಲೇ ಬರಬೇಕಾ? ಥೂ, ಹಾಳಾದವರು ಈಗ ಏನು ಮಾಡ್ತಾರೋ ಏನು ಕತ್ತಿಯೋ. ನಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಮಾತ್ರ ಸಿಗಬಾರ್ದು, ನಾವೇ ತಗೊಂಡೋಗ್ಬೇಕು, ಯಾರಿಗೂ ಕೊಡಬಾರ್ದು. ಹಂಗ ಬಿಗ್ಗೆ ಗಿಡ್ಕ ನೀನು ಹಚ್ಚಿಲ್ಲನ? ಅಯ್ಯೋ ಹೂ ಕಣಮ್ಮ, ಪೊಲೀಸ್ನವ್ರು ಬಂದೇ ಬಿಟ್ರು. ಅಂದರೆ ಸೇಳಿ ಹಿಡಿಬೇಕು ಅಂತಾನೆ ಇಲ್ಲಿಗೆ ಬಂದ್ರೆ ಇವರು? ಹಾಂ, ಯಾರಿಗೆ ಗೊತ್ತು? ಅವ್ರು ಬಂದಮೇಲೆ ಗೊತ್ತಾಗುತ್ತೆ ಬಿಡು, ಯಾಕೆ ಬಂದರು ಇಲ್ಲಿಗೆ ಅಂತಾನ. ಅಥವಾ ಯಾರನ್ನ ಹೇಳ್ಗಿಳಿರ ನಾವಿಲ್ಲಿಗೆ ಬಂದಿರೋದ? ಅಯ್ಯೋ ಯಮ್ಮ, ನಾವೇನು ಕದ್ದಿದೀವ? ಅವರು ಇವ್ರನ್ನ ಹುಡುಕಿ ಬಂದಿರಬೇಕು ಅನ್ಸುತ್ತೆ, ಆ ಸೇಳಿನೂ ಅವ್ರ ಅಣ್ಣ ಇನ್ನೂ. ಯಾರ್ರೀ ಯಾರ್ರೀ ನೀವೆಲ್ಲ? ನಿಮ್ಮ ಹೆಸರೇನು? ಮೇಡಮರೇ, ನನ್ನ ಹೆಸರು ಶಿಲ್ಪಾ ಅಂತ. ಯಾಕೆ ಮೇಡಮರೇ ಇಲ್ಲಿಗೆ ಬಂದಿದ್ದೀರಾ? ನಮ್ಮಂತಕ್ಕೆ ಯಾಕೆ ಬಂದಿದ್ದೀರಾ? ನನ್ನ ಗಂಡ ಏನಾದರೂ ಮಾಡಿದಾರಾ? ನಿಮ್ಮ ಗಂಡ ಯಾರು? ಹಾಂ, ಅವ್ರ ಹೆಸರೇನು? ಅವ್ರ ಹೆಸರು ಈರಣ್ಣ ಅಂತ ಮೇಡಮರೇ. ಯಾಕೆ ಮೇಡಮ್? ಏನೂ ಇಲ್ಲ, ಈ ಮನೆಯಲ್ಲಿ ಒಬ್ಬರು ಕಳ್ಳರು ಸಿಗಾಕೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೇಳಿ ಮತ್ತೆ ಅವರ ಅಣ್ಣ ಭೈರ ಅಂತ ಹೇಳಿ ಅವರು ಕಳ್ತನ ಮಾಡಿಬಿಟ್ಟು ಇಲ್ಲಿ ಬಂದು ಅಡಿಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ನಾವು ಅವ್ರು ಇಲ್ಲಿದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಕ್ಕಂತ ಹೇಳಿ ಬಂದಿದ್ದೀವಿ. ನೀವೆಲ್ಲ ಯಾರು? ಓ, ಇವರು ಸಾಕಮ್ಮರಲ್ವಾ? ಏನ್ರಿ ಸಾಕಮ್ಮರೇ, ನೀವೇನಿಲ್ಲಿ? ಅಯ್ಯೋ ಮೇಡಮರೇ, ನಾವು ಇಲ್ಲಿ ಬಂದಿರೋದಂಗಿರ್ಲಿ, ನೀವೇನಕ್ಕೆ ಬಂದ್ರಿ ಇಲ್ಲಿಗೆ? ಸೇಳಿನ ಹುಡ್ಕೊಂಬಂದ್ರೆ ಇಲ್ಲಿಗೆ? ಹೌದು, ಸೇಳಿನು ಮತ್ತೆ ಅವ್ರ ಅಣ್ಣ ಬೈರ ನಿಮ್ಮ ಮನೇಲಿ ಕಳ್ತನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಅಡಿಕೊಂಡು ಕೂತಿದ್ದಾರೆ ಅಂತ ಹೇಳಿ ನಮ್ಗೆ ಇನ್ಫಾರ್ಮೇಶನ್ ಬಂತು. ಅದಕ್ಕೋಸ್ಕರನೇ ಅವ್ರನ್ನ ಇಲ್ಲಿದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೀವ್ಯಾಕೆ ಇಲ್ಲಿ ಬಂದಿದ್ರಿ? ನಿಮ್ಗೂ ಇವ್ರಿಗೂ ಏನ್ ಸಂಬಂಧ? ಅಲ್ಲ ಮೇಡಮರೇ, ಇಷ್ಟು ದಿನ ಬೇಕಾ ನಿಮ್ಗೆ ಕಳ್ಳರು ಹಿಡಿಯಕ್ಕೆ? ಅಲ್ಲ, ಕಳ್ಳರು ಅವರಾಗಿ ಅವ್ರು ಸಿಗಾಕೊಂಡ್ಮೇಲೆ ನೀವು ದೊಡ್ಡದಾಗಿ ಕಳ್ಳರು ಹಿಡಿತೀವಿ, ಅರೆಸ್ಟ್ ಮಾಡ್ತೀವಿ ಅಂತ ಬಂದಿದ್ದೀರಲ್ಲ. ನೀವೇ ಅಂತ ಪೊಲೀಸೋ ಏನು ಕಚ್ಚಿ? ಯಾಕ್ರಿ ಸಾಕಮ್ಮರೇ ಈ ಥರ ಮಾತಾಡ್ತಾ ಇದ್ದೀರಾ? ನಮಗೆ ನಿಮ್ದೊಂದೇ ಕೇಸ್ ಅಂತ ತಿಳ್ಕೊಂಡಿದ್ದೀರಾ? ಸಾಕಷ್ಟು ಕೇಸ್ಗಳಿದ್ದಾವೆ, ಎಲ್ಲಾನು ಇನ್ವೆಸ್ಟಿಗೇಷನ್ ಮಾಡಬೇಕು. ಹಾಗಾಗಿ ತಡ ಆಗಿದೆ, ಅದಕ್ಕೆ ಈ ಥರ ಮಾತಾಡ್ತಾ ಇದ್ದೀರಲ್ಲ ನೀವು ನಮ್ಮ ಬಗ್ಗೆನೇ ಹಗುರವಾಗಿ. ಹಿಂಗೆಲ್ಲ ಮಾತಾಡೋದು ತಪ್ಪು ಸಾಕಮ್ಮರೇ. ಅದು ಸರಿ, ಅದೆಲ್ಲ ಹೋಗ್ಲಿ, ನೀವ್ಯಾಕೆ ಇಲ್ಲಿ ಬಂದಿರೋದು? ಅದನ್ನ ಹೇಳಿ, ನಿಮ್ಗೂ ಇವ್ರಿಗೂ ಏನು ಸಂಬಂಧ? ಅಲ್ಲ ಮೇಡಮರೇ, ನಮ್ಮ ಸಂಬಂಧಿಕರಾಗಿದ್ರೆ ನಮ್ಮನೆಗೆ ಯಾಕೆ ಕಳ್ತನ ಮಾಡೋರು? ನಮ್ಮನೆಗೆ ಯಾಕೆ ಮನೆ ಕೆಲಸಕ್ಕಿರೋರು ಹೇಳ್ರಿ? ನಾವು ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ವಿ? ನೀವು ಯಾಕ್ರಿ ಮೇಡಮರೇ ಹಿಂಗೆ ಕೇಳ್ತೀರಾ? ನಮಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ, ಎಂಥದ್ದು ಇಲ್ಲ. ಮತ್ತೆ ನೀವ್ಯಾಕೆ ಇಲ್ಲಿಗೆ ಬಂದಿರೋದು? ಇವಂತೂ ಹುಡುಕ್ಲಿಲ್ಲ ಕಳ್ಳರನ್ನ, ನಾವೇ ಹುಡ್ಕೊಂಡು ಬಂದ್ವಿ. ನಮ್ಗೆ ಯಾರ ಹೇಳಿರು ಇವ್ರಿಲ್ಲಿ ಇರೋದನ್ನ? ಅದಕ್ಕೇನೆ ಪೊಲೀಸ್ನವ್ರ ಕೈಲಿ ಆಗಲ್ಲ ಹುಡ್ಕೋದು ಅಂತ ಹೇಳಿ ನಾವೇನೆ ಹುಡ್ಕೊಂಡು ಬಂದು ಅವ್ರನ್ನ ಸರಿಯಾಗಿ ಇದು ಮಾಡಿ ನಮ್ಮ ದುಡ್ಡು ಒಡವೆ ಎಲ್ಲನ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಹೋಗಿ ನಿದ್ದೆ ಮಾತ್ರೆ ಕೊಟ್ಟು ಮನಗಿಸಿದ್ದೀವಿ. ಅವ್ರನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ, ನಾವು ನಮ್ಮೂರಿಗೆ ಹೋಗ್ತೀವಿ. ಹೌದಾ ಸಾಕಮ್ಮ? ಅವ್ರನ್ನ ಮನಗಿಸ್ಬಿಟ್ಟಿದ್ದೀರಾ ನಿದ್ದೆ ಮಾತ್ರೆ ಕೊಟ್ಟು? ವೆರಿ ಗುಡ್, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಇಲ್ಲಾಂದ್ರೆ ತಪ್ಪಿಸ್ಕೊಂಡು ಹೋಗ್ತಿದ್ರು ಅನ್ಸುತ್ತೆ, ನಾವು ಬಂದಿರೋದೇನಾದ್ರೂ ಅವ್ರಿಗೆ ಗೊತ್ತಾಗಿದ್ದಿದ್ರೆ. ಆದರೆ ನೀವು ಇಲ್ಲಿಂದ ಹೋಗಂಗಿಲ್ಲ. ಯಾಕೆ? ಕಳ್ಳರು ಸಿಕ್ಕವ್ರಲ್ಲ, ಹಿಡ್ಕೊಂಡು ಹೋಗ್ರಿ ಅವ್ರನ್ನ. ನಾವ್ಯಾಕೆ? ನಾವೇನೇನು ಕಳ್ತನ ಮಾಡಿದೀವ? ನಾವು ಹೋಗ್ಬೇಕು ಊರಿಗೆ. ನಾವು ಅಲ್ಲೇ ಬಂದು ಒಂದು ದಿವಸ ಆಯ್ತು, ನಮ್ಮೂರಿಗೆ ನಾವು ಹೋಗ್ಬೇಕು. ಬಿಡ್ರಿ ಜಾಗನ, ನೀವು ಅವ್ರನ್ನ ಕರ್ಕೊಂಡು ಹೋಗ್ರಿ. ನೋಡಿ ಸಾಕಮ್ಮ, ನೀವು ತಗೊಂಡಿದ್ದೀರಲ್ಲ ಅದೆಲ್ಲ ನಾನು ನಿಮಗೆ ನೀವು ದುಡ್ದು ಸಂಪಾದನೆ ಮಾಡಿರೋದಲ್ಲ, ನಿಧಿ ಸಿಕ್ಕಿದ್ದು ತಾನೇ? ಹಂಗೆಲ್ಲ ಅದನ್ನೆಲ್ಲ ಯಾರೂ ಬಳಸಂಗಿಲ್ಲ, ಅದು ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಈಗಾಗಲೇ ನಾವು ಸರ್ಕಾರಕ್ಕೆ ಹಿಂಗೆ ನಿಧಿ ಸಿಕ್ಕಿ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ ಅಂತೇಳಿ ಇನ್ಫಾರ್ಮೇಶನ್ ಮಾಡಿದ್ದೀವಿ. ಆದ್ರಿಂದ ನೀವು ಅದನ್ನ ತಗೊಂಡೋಗಕ್ಕೆ ಹಕ್ಕಿಲ್ಲ ನಿಮ್ಗೆ. ಅದನ್ನೆಲ್ಲ ನಮ್ಮ ಕೈ ಕೊಟ್ಬಿಡಿ. ನಿಮಗೆ ಕೊಡ್ಬೇಕಾ? ನಿಮ್ಗೆ ಯಾಕೆ ಕೊಡ್ಬೇಕು? ನೀವೇನು ಕಂಡಿಡಿದೀರಾ ಕಳ್ಳರನ್ನ? ನಾವು ತಾನೇ ಕಂಡಿಡ್ದು ಉಪಾಯ ಮಾಡಿ ಅವ್ರ ಹತ್ರ ಇದ್ದಿದ್ದು ಒಡವೆ ದುಡ್ಡು ಎಲ್ಲನ ನಮ್ದೆಲ್ಲನ ನಾವು ತಗೊಂಡು ಹೋಗ್ತಾ ಇದೀವಿ. ನಿಮ್ಗೆ ಯಾಕೆ ಕೊಡಬೇಕು? ನಾವು ಕೊಡಲ್ಲ ಯಾವುದೇ ಕಾರಣಕ್ಕೂ. ಅವಾಗ ನೋಡಿದ್ರೆ ಹಂಗೆ ಮಾಡಿದ್ರಿ, ಇವಾಗ ನೋಡಿದ್ರೆ ಇವಾಗ ಬಂದು ನಾವು ಇಸ್ಕೊಂಡಿರೋ ದುಡ್ಡ ನಿಮಗೆ ವಾಪಸ್ ಕೊಡ್ಬೇಕೆ? ನಾವು ಕೊಡಲ್ಲ ಮೇಡಮರೇ, ನೀವು ಏನು ಮಾಡ್ತೀರೋ ಅದು ಮಾಡ್ಕೊಳ್ರಿ, ನಾವು ಕೊಡಲ್ಲ. ನಾನು ನನ್ನ ಮಗನು ತಗೊಂಡು ಹೋಗ್ತೀವಿ ನಮಗೆ ಸೇರ್ಬೇಕಾಗಿರೋ ದುಡ್ಡು ಒಡವೆನ. ಅವರು ನಮ್ಮನೆ ಕತ್ಕೊಂಡ್ಬಂದಿದ್ರು ತಾನೆ, ಅದು ನಮ್ಮದೇ ದುಡ್ಡು. ನಿಧಿನಾದ್ರೂ ಸಿಗ್ಲಿ ಏನಾದರೂ ಸಿಗ್ಲಿ. ಮೇಡಮರೇ ಬಿಡ್ಬೇಡ್ರಿ, ಇಸ್ಕೊಂಡು ಹೋಗ್ರಿ. 1 ರೂಪಾಯಿನೂ ಬಿಡ್ಬೇಡ್ರಿ ಅವಳಿಗೆ, ಸಾಕಮ್ಮಗೆ. ಅಲ್ಲ, ನಾವು ಆ ಕಳ್ಳರನ್ನ ಹಿಡಿದು ಈ ಒಡವೆ ದುಡ್ಡು ಎಲ್ಲನ ತಗೊಳಕ್ಕೆ ನಾವು ಸಹಾಯ ಮಾಡಿರೋದು ಇವಳಿಗೆ, ನಾನು ಶಿಲ್ಪ ನನ್ನ ಗಂಡನು. ಆದ್ರೆ ನಮ್ಮ ಮೇಲೆ ಜೋರ್ ಮಾಡ್ಬಿಟ್ಟು ನಮಗೇನೆ 1 ರೂಪಾಯಿನೂ ಕೊಡಲ್ಲ, 5,000 ಕೊಡ್ತೀನಿ ಅಂತ ಹೇಳಿ ಆಲೇನೆ ಎಲ್ಲ ತಗೊಂಡು ಹೊರಟಿದ್ಲು. ಹೆಂಗ ಒಳ್ಳೆ ಸಮಯಕ್ಕೆ ಬಂದ್ರಿ. ಇಸ್ಕೊಳ್ರಿ, ಅವ್ರ ಹತ್ರ ನಿಧಿ ಸಿಕ್ಕಿರೋದದು, ಏನು ಅವ್ರೇನು ದುಡ್ದು ಸಂಪಾದನೆ ಮಾಡಿರೋದಲ್ಲ, ಅವ್ರಿಗೆ ಸಿಗಬಾರ್ದು ಯಾವುದೇ ಕಾರಣಕ್ಕೂ. ಹೌದು ಮೇಡಮರೇ, ರಾಣಿ ಹೇಳ್ತಾ ಇರೋದು ಸರಿಯಾಗೈತಿ. ಆ ಕಳ್ಳರು ಹಿಡಿಯಕ್ಕೆ ನಾನು ಸಹಾಯ ಮಾಡಿದ್ದೆ, ನಾನೇ ನಿದ್ದೆ ಮಾತ್ರೆ ಹಾಕ್ಕೊಟ್ಟು ಅವ್ರನ್ನ ಮನಗಿಸಿರೋದು ಮೇಡಮರೇ. ಏನಾದರೂ ಬಹುಮಾನ ಕೊಡಂಗಿದ್ರೆ ನೀವು ನನಗೆ ಕೊಡಬೇಕು, ಯಾಕಂದ್ರೆ ಕಳ್ಳರು ಹಿಡಿಯಕ್ಕೆ ನಾನೇ ದೊಡ್ಡ ಸಹಾಯ ಮಾಡಿರೋದು ನಿಮಗೆ. ಇಲ್ದಿದ್ರೆ ಇಷ್ಟೊತ್ತಿಗೆ ತಪ್ಪಿಸ್ಕೊಂಡು ಓಡೋಗಿರೋರು ಅವರಿಬ್ರು.
ರಾಣಿ ಶಿಲ್ಪ ಮುಚ್ಕೊಂಡು ಇರ್ರಿ. ನಿಮಗೂ ಬೇಕಂದ್ರೆ 5,000 ಕೊಡ್ತೀನಿ ಅಂತ ಹೇಳ್ದೆ ತಾನೆ. ನೀವು ಮಾಡಿರೋ ಸಹಾಯಕ್ಕೆ ನಾನೇನು ಹಂಗೇನೆ ನಿಮ್ಮನ್ನೇನು ಕೈ ಬಿಡಲ್ಲ ಕಣ್ರೆ. ಕೊಡ್ತೀನಿ ನಿಮ್ಗೂ 5,000 ದುಡ್ಡ ಈಗಲೇ ಕೊಟ್ಟು ಹೋಗ್ತೀನಿ. ಅದಕ್ಕೆ ಯಾಕೆ ಎದ್ರಕಂತೀರಾ? ಹಿಂಗೆಲ್ಲನ ಇಲ್ದೇ ಇರೋದೆಲ್ಲ ಪೊಲೀಸ್ನವ್ರಿಗೆ ಹೇಳ್ಕೊಡ್ಬೇಡ್ರಿ, ಸುಮ್ಮನೆ ಇರ್ರಿ. ನನಗೆ ಗೊತ್ತೈತೆ ಈ ದುಡ್ಡು ಪಡೆಯೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಾನ. ಏನು ಬೇಡಮ್ಮ, ನೀನು ಈಟತ್ತು ಎಗರಾಡ್ತಿದ್ದಲ್ಲ ಪೊಲೀಸ್ನವ್ರು ಬರೋದಕ್ಕೂ ಮೊದಲು ನಮ್ಮ ಮ್ಯಾಲೆ ಹಂಗೆ ಹಿಂಗೆ ಅಂತಾನ. ಈಗೇನಾಯ್ತು? ಯಾರಿಗೂ ಬೇಡ ಇದು, ನನಗೂ ಬೇಡ, ಶಿಲ್ಪನಿಗೂ ಬೇಡ, ನಿನಗೂ ಬೇಡ. ಸರ್ಕಾರಕ್ಕೆ ಹೋಗ್ಲಿ ಹೇಳು ಬಿಡು, ಯಾರಿಗೂ ಬೇಕಾಗಿಲ್ಲ ಇದು. ನೀನೇನು ದುಡ್ಡು ಸಂಪಾದನೆ ಮಾಡಿರೋದಲ್ವಲ್ಲ. ನಾವೇನಾದ್ರೂ ಇಲ್ಲಿಲ್ಲ ಅಂತಂದ್ರೆ ನಿನಗೂ ಸಿಗ್ತಿರ್ಲಿಲ್ಲ ಅದು. ಅವ್ರು ತಿಂಬರು ಕಾಳ್ರು ಸೇಳಿನೂ ಬೈರನು ಹೆಂಗ ಪೊಲೀಸ್ನವ್ರು ಬಂದವ್ರೆ, ಈಗ ಅವ್ರನ್ನು ಎಳ್ಕೊಂಡು ಹೋಗ್ತಾರೆ. ಅವ್ರು ತೆಗಿರೋ ಒಡವೆ ದುಡ್ಡನ್ನು ಅವರೇ ತಗೊಂಡು ಹೋಗ್ತಾರೆ. ಮೇಡಮರೇ, 1 ರೂಪಾಯಿನೂ ಬಿಡ್ಬೇಡ್ರಿ, ತಗೊಂಡೋಗ್ರಿ. ನೋಡಿ ಮೇಡಮರೇ, ಇವರಿಬ್ರು ಏನೋ ಹೇಳ್ತಾರೆ ಅಂತೇಳಿ ಅವ್ರ ಮಾತು ಕೇಳ್ಕೊಂಡು ನೀವು ನಮ್ಮ ತೆಗಿರೋದ್ನೆಲ್ಲ ಕಿತ್ಕೊಂಡು ಹೋಗ್ಬಿಡ್ಬೇಡ್ರಿ. ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಿಮ್ಗೇನು ಗೊತ್ತು? ನಾವು ಅನುಭವಿಸಿರೋ ಅವಮಾನ, ಹಿಂಸೆ ಎಲ್ಲನ. ನಾವು ಎಷ್ಟು ಶ್ರೀಮಂತರಾಗಿದ್ವಿ, ಈಗ ನೋಡ್ರಿ ಹೆಂಗೆ ಪರದಾಡ್ತಾ ಇದ್ದೀವಿ ಅಂತಾನೆ. ಒಂದು ತೂತಿಕ್ಕೂ ಕೂಲಿ ಹೋಗಿ ಜೀವನ ಮಾಡಬೇಕಾಗಿತ್ತು ನಾವು. ಅಷ್ಟು ದೊಡ್ಡ ಅರಮನೆಗಿದ್ದು ಮಹಾರಾಣಿ ಥರ ಇದ್ದೋಳು ಕೂಲಿ ಹೋಗ್ಬೇಕು ಅಂದರೆ ಎಂಥವ್ರಿಗಾದ್ರೂ ಕಷ್ಟ ಆಗುತ್ತೆ ತಾನೆ. ಬಡವ್ರ ಕಷ್ಟ ನಿಮ್ಗೆ ಅರ್ಥ ಆಗಲ್ವಾ ಮೇಡಮರೇ? ಆಯ್ತಾಯ್ತು, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ರಿ ಎಲ್ರೂ. ಮೊದಲು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ಬೇಕು. ರವಿ, ಹೋಗಿ ಒಳಗಡೆ. ಅವ್ರಿಗೇನಾದರೂ ಪ್ರಜ್ಞೆ ಬಂದಿದ್ರೆ ಕರ್ಕೊಂಬನ್ನಿ ಇಬ್ರು ಹೊರಗಡೆಗೆ. ಓಕೆ ಮೇಡಮ್. ಅಯ್ಯೋ ನಾಗ, ಏನೋ ಇದು ಕೈಗೆ ಬಂದಿತ್ತು ಮತ್ತೆ ಬಾಯಿಗೆ ಬರಲಿಲ್ವಲ್ಲೋ. ನಾವಿಷ್ಟೊತ್ತು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತಲ್ಲೋ ನಾಗ. ಏನೋ ಮಾಡೋದು, ಈ ಪೊಲೀಸ್ನವ್ರು ಬೇರೆ ಬಿಡಂಗೆ ಕಾಣಿಸ್ತಾ ಇಲ್ಲ. ಈ ರಾಣಿ ಶಿಲ್ಪ ಬೇರೆ ಇಲ್ದೇ ಇರೋದೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ತಗೊಂಡೋಗ್ರಿ, ನಾ ಯಾರಿಗೂ ಬೇಡ ಅಂತಾನ. ಅಯ್ಯಯ್ಯೋ ತೂ. ಏನೇ ಕಳ್ತನ ಮಾಡ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ ಇಬ್ರು? ಇಲ್ಲಿ ಬಂದು ಸೇರ್ಕೊಂಡ ತಕ್ಷಣ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರೋ ಹೆಂಗೆ? ನಿಮ್ಮನ್ನ ತುಂಬಾ ದಿವಸದಿಂದ ಹುಡುಕ್ತಾ ಇದ್ವಿ ನಾವು. ಇವತ್ತಿಗೆ ಬಿದ್ದೀರಾ ನಿಮ್ಮ ಅಣ್ಣನೂ ನೀನು. ಎಷ್ಟು ಕಡೆ ನೀವು ಕಳ್ತನ ಮಾಡ್ಕೊಂಡು ನಿಮ್ಮ ಮೇಲೆ ಎಷ್ಟು ಕಂಪ್ಲೇಂಟ್ ಇದೆ? 3 ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊನೆಗೆ ಇಲ್ಲಿ ಸಿಕ್ಕಿ ಬಿದ್ದಿದ್ದೀರಾ ನೀವು. ನಿಮಗಿದೆ ಇನ್ನ ನೀವು ವರ್ಷ ಆದ್ರೂ ಆಚೆ ಬರಕ್ಕಾಗಲ್ಲ. ಸೇಳಿ ಮಣಿಯಾಳಿ ನೋಡು, ಅಲ್ಲ ನಮ್ಮನೆ ಕಳ್ತನ ಮಾಡ್ಕೊಂಬಂದು ನಮ್ಮನ್ನ ದರಿದ್ರದಾರ ಮಾಡಿ ಈಗ ಜೈಲ್ನ ಕೊಳಿಬೇಕು ನೀನು. ಹಾಳಾದೊಳೆ. ಸಾಕಮ್ಮ, ಬಾಯಿ ಮುಚ್ಕೊಂಡು ನಿಂತ್ಕ. ಏನು ಹಿಂಗ್ ಮಾತಾಡ್ತಾ ಇದೆಯಲ್ಲ? ನೀವ್ ಯಾವಾಗ ಬಂದ್ರಿ? ನೀವು ಬಂದಿರೋದು ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ಬಂದು ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀರಾ ನೀವು? ನಿಮ್ಗೆ ಐತೆ ಇನ್ನ ಮುಂದಕ್ಕೆ. ಏನಮ್ಮ ಕಳ್ತನ ಮಾಡಿ ಸಿಗಾಕೊಂಡ್ಬಿಟ್ಟು ಏನು ಜೋರ್ ಮಾಡ್ತಾ ಇದೆಯಲ್ಲ? ಕಪಾಳಕ್ಕೊಂದು ಬಿಡ್ತೀನಿ ನೋಡು, ಸುಮ್ಮನೆ ನಿನ್ ಕಂಪ್ಯ ಬೇಕಾ? ಬಿಡ್ರಿ ಸರ್, ಕಪಾಳಕ್ಕೆ ಬಿಡ್ತೀನಿ ಅಂತ ಯಾಕೆ ಹೇಳ್ತೀರಾ? ಒಂದು ಬಿಡ್ರಿ ಹೇಳ್ತೀನಿ, ಸರಿಯಾಗಿ ಬೆಂಡೆತ್ರಿ ಹೇಳ್ಕೊಂಡೋಗಿ ಹೇಳ್ತೀನಿ. ಇಲ್ಲ ಹುಡಿನ ಇವಳಿಂದನ ನಾನು ಎಷ್ಟು ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಶಿಲ್ಪ, ಹಾಲು ಕೊಟ್ಟು ಹಾಲನ್ನ ನಿದ್ದೆ ಮಾತ್ರ ಯಾಕೆ ಬೇರಿಸಿ ಹಾಲು ಕುಡಿಸಿ ನಮ್ಮನ್ನ ನಿದ್ದೆ ಮಾಡಂಗೆ ಮಾಡಿ ಈ ಸಾಕಮ್ಮರ್ನು ಎಲ್ಲಾನು ಕರ್ಕೊಂಬಂದು ನಮ್ಮ ಒಡವೆ ದುಡ್ಡನ್ನೇ ಎಲ್ಲನ ದೋಚ್ಕೊಂಡು ಹೋಗಂಗೆ ಮಾಡಿದ್ಯೇನೆ. ನಿನಗೂ ಐತೆ ಕಣೆ. ಏನೇ ನಮ್ಮ ಎದುರಿಗೆ ಜೋರ್ ಮಾಡ್ತೀಯಾ? ನಿನ್ ಬುಲ್ಡಿಗೆ ಬಿಸಿನೀರು ಕಾಯ್ತೀನಿ, ನಡಿ ಅಲ್ಲಿಗೆ. ರವಿ, ಹೇಳ್ಕೊಂಡು ನಡೀರಿ ಇವರಿಬ್ರು, ಬರ್ತೀನಿ ನಾನು. ನಡಿಯೋ, ನಡಿಯಮ್ಮ. ಸಾಕಮ್ಮರೇ, ಆ ನಿಧಿ ಎಲ್ಲನ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಬನ್ನಿ ನಮ್ಮ ಜೀಪಲ್ಲಿ ಇಡ್ಬನ್ನಿ ಅದನ್ನ. ನಾವ್ ಹೇಳೋದ ಅರ್ಥ ಮಾಡ್ಕೊಳ್ಳಿ ನೀವು. ಇದು ನೀವು ಇಟ್ಕೊಂಡ್ರು ತುಂಬಾ ತೊಂದರೆ ಆಗುತ್ತೆ ನಿಮಗೆ. ಇಷ್ಟು ದಿನ ಅನುಭವಿಸಿರೋದೇ ಸಾಕು ನೀವು. ಅಯ್ಯೋ ಹೆಂಗ್ ಕೊಡೋಣ ಮೇಡಮರೇ? ಅಲ್ಲ ಕೈಗೆ ಬಂದಿದ್ದ ಬಾಯಿಗೆ ಬರ್ದಂಗೆ ಕಿತ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ. ನಾವು ಕೊಡಲ್ಲ ಮೇಡಮರೇ. ಅಲ್ಲ ನಾವು ಕಷ್ಟಪಟ್ಟು ನಿಧಿ ಹುಡುಕಿದೀವಿ, ಈ ಕಳ್ಳರನ್ನು ನಾವೇ ಹಿಡ್ದಿದ್ದೀವಿ. ಇದಕ್ಕೆ ನಮ್ಗೇನು ಪ್ರತಿಫಲನೇ ಇಲ್ವಾ ಹೇಳ್ರಿ? ನೀವೇನು ಯೋಚನೆ ಮಾಡಬೇಡಿ ಸಾಕಮ್ಮರೇ. ಆದರೆ ಕಾನೂನು ಪ್ರಕಾರ ಇದು ಸರ್ಕಾರಕ್ಕೆ ಸೇರಬೇಕು, ಅದು ನಮ್ಮ ಡ್ಯೂಟಿ. ಅದನ್ನು ಸೇರಿಸಬೇಕಾಗಿರೋ ಜವಾಬ್ದಾರಿ ನಮ್ಮದು. ಆದರೆ ನೀವು ನಿಧಿ ಹುಡುಕಿ ನಿಧಿ ನಿಮಗೆ ಸಿಕ್ಕಿದೆಯಲ್ಲ, ಅದಕ್ಕೂ ಮತ್ತು ಈ ಕಳ್ಳರನ್ನ ಹಿಡ್ದಿರೋದಕ್ಕೂ ನಿಮಗೆ ತಕ್ಕನಾದ ಪ್ರತಿಫಲನ ನಾವು ಸಿಗೋ ಥರ ಮಾಡ್ತೀವಿ. ಆದ್ದರಿಂದ ಸರ್ಕಾರದ ಹತ್ರ ನಾನು ಮಾತಾಡ್ಬಿಟ್ಟು ನಿಮಗೆ ಒಂದು ದೊಡ್ಡ ಅಮೌಂಟ್ ಸಿಗೋ ಥರ ಮಾಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ಇದರಿಂದ ನಿಮ್ಗೇನು ಪ್ರತಿಫಲ ಸಿಗಲಿಲ್ಲ ಅಂತನ. ಸರ್ಕಾರದಿಂದ ನಿಮಗೆ ಸನ್ಮಾನ ಸಿಗೋ ಥರ ಮಾಡ್ತಾರೆ ಅವರು. ಸುಮ್ಮನೆ ಕೊಟ್ಬಿಡು. ಅದು ನಿಕ್ಕೊಂಡು ಹೊರಟ್ರು ನಿನಗೇನೆ ಒಳ್ಳೇದಲ್ಲ. ಸುಮ್ಮನೆ ಯಾಕೆ ಅದು ನಿಕ್ಕೊಂಡು ಅನುಭವಿಸ್ತೀಯ ಹೇಳು? ಹೌದು ಸಾಕಮ್ಮ, ನಿಮಗೆ ಖಂಡಿತ ದುಡ್ಡು ಸಿಗೋ ಥರ ಮಾಡ್ತೀನಿ. ಆದ್ದರಿಂದ ನಮ್ಮೇಲೆ ನಂಬಿಕೆ ಇಟ್ಟು ನೀವು ಅದನ್ನು ನಮ್ಮ ಕೈಗೆ ಒಪ್ಪಿಸಿ. ಕಣಮ್ಮ, ಕೊಟ್ಬಿಡೋಣ, ಇನ್ಯಾಕೆ? ಕೊಟ್ಬಿಡು ಮೇಡಮರ್ಗೆ. ಅವರೇನೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದಾರಲ್ಲ, ನಾವು ಅದನ್ನು ಕೊಟ್ಬಿಟ್ಟು ಸ್ಟೇಷನಿಗೆ ಹೋಗೋಣ. ಮೇಡಮರ್ ನಮಗೆ ಸನ್ಮಾನ ಮಾಡಿ ದುಡ್ಡನ್ನು ಕೊಡ್ತಾರಂತೆ. ಮೇಡಮರೇ, ಎಷ್ಟು ಕೊಡಿಸ್ತೀರಾ ಮೇಡಮರೇ? ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಮಿನಿಮಮ್ ಅಂದ್ರೂ ಒಂದು 8,000 ರಿಂದ 10,000 ರೂಪಾಯಿ ನಿಮಗೆ ಕೈಗೆ ಸಿಗೋ ಥರ ನಾನು ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಅದನ್ನು ನಮ್ಮ ಕೈಗೆ ಒಪ್ಪಿಸಿ.
ಸರಿ ಮೇಡಮ್ ಅವರೇ ಆಯ್ತು, ನೀವು ಇಷ್ಟು ಹೇಳ್ತಾ ಇದ್ದೀರ ಅಂತ ಕೊಡ್ತೀವಿ. ನಮ್ಗೆ 10,000 ಕೊಡಿಸ್ಲೇಬೇಕು ನೀವು. ಹಾ ಆಯ್ತಮ್ಮ, ನೀವೇನು ಯೋಚನೆ ಮಾಡಬೇಡಿ, ನಾನು ಹೇಳಿದ್ಮೇಲೆ ಕೊಡಿಸ್ತೀನಿ. ಬನ್ನಿ, ನಮ್ಮ ಜೀಪಲ್ಲಿ ಇಡ್ ಬನ್ನಿ ಅದನ್ನೆಲ್ಲ, ದಯವಿಟ್ಟು ಬನ್ನಿ, ನಡೀರಿ. ಓಕೆ ಶಿಲ್ಪಾ ಅವರೇ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ಬರ್ತೀವಿ ನಾವಿನ್ನು. ಸರಿ ಮೇಡಮ್ ಅವರೇ, ಅವರಿಬ್ರು ಅಂತೂ ಬಿಡ್ಲೇಬೇಡ್ರಿ, ಸಾಯತಕ್ಕ ಜೈಲ್ನಾಗೆ ಇರಬೇಕು, ಹಂಗೆ ಮಾಡಿಬಿಡ್ರಿ. ಸರಿ ಆಯ್ತು, ಕಾನೂನು ಪ್ರಕಾರ ಯಾವ ಶಿಕ್ಷೆ ಆಗಬೇಕು ಅದು ಖಂಡಿತ ಆಗೇ ಆಗುತ್ತೆ. ಸರಿ ಹೋಗ್ತೀವಿ. ಸರಿ ಮೇಡಮ್ ಅವರೇ ಹೋಗ್ರಿ. ಇದೇನೇ ಶಿಲ್ಪ, ನಮಗೂ ಭಾಗ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಈ ಪೊಲೀಸ್ನವ್ರು ಬಂದು ಎಲ್ಲ ಓದ್ಕೊಂಡು ಹೊರಟೋದ್ರು. ಹೋದ್ರೆ ಹೋಗ್ಲಿ ಬಿಡಿ, ಆ ಕಳ್ಳರು ಹೋಗ್ಬಿಟ್ರಲ್ಲ ನಮ್ಮ ಮನೆಗೆ ತಗಿ. ನಾನಿವಾಗ ಹೆಂಗ್ ಈ ಮನೆಗೆ ನೆಮ್ಮದಿಯಾಗಿರ್ಬೋದು. ಹೌದು ಶಿಲ್ಪ, ನಿನ್ನ ಗಂಡ ಎಲ್ಗೋಗೇನೆ, ಇಬ್ರು ಇನ್ಮೇಲೆ ಕೂಲಿನೋ ನಾಲಿನೋ ಮಾಡ್ಕೊಂಡು ಸುಖವಾಗಿರ್ರಿ. ಬಾರಿ ರಾಣಿ, ನಾವು ಹೋಗೋಣ. ಸರಿ ಶಿಲ್ಪ, ಬರ್ತೀವಿ. ಆಯ್ತು ಹೋಗ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.